ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ನಾನು ಸುದೀಪ್ ಫ್ರಮ್ ಟೆಕ್ನಿಕಲ್ ಗುಡ್ ನ್ಯೂಸ್ ಕನ್ನಡ. ಸುತ್ತಾನೆ ಈ ಒಂದು ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂತ ಹೇಳಿದ್ರೆ, ನಾವೇನಾದರೂ ಬೆಂಗಳೂರು ಬುಲ್ಸ್ ತಂಡದ ಅಭಿಮಾನಿಯಾಗಿದ್ದರೆ ಈ ಒಂದು ವಿಡಿಯೋನ ಮಿಸ್ ಮಾಡದೆ ನೋಡಿ. ಯಾಕಂತ ಹೇಳಿದ್ರೆ ಇನ್ನು ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಟೀಮ್ ಅನಾಲಿಸಿಸ್ ವಿಡಿಯೋಸ್ಗಳೇನಿದೆ ಅದನ್ನು ನಾನು ಒನ್ ಬೈ ಒನ್ ಅಪ್ಡೇಟ್ ಮಾಡ್ತಾ ಹೋಗ್ತೇನೆ. ಇಷ್ಟು ದಿನ ಏನಿತ್ತು ಅದು ಬೇಸಿಕ್ ಇನ್ಫಾರ್ಮೇಷನ್ ಆಗಿತ್ತು, ಅಥವಾ ನಮ್ಮ ಒಂದು ಹೆಡ್ ಕೋಚ್ ಏನಿದ್ದಾರೆ ಅವರು ನೀಡಿದಂಥ ಲೇಟೆಸ್ಟ್ ಇನ್ಫಾರ್ಮೇಷನ್ಗಳು ಇಂಟರ್ವ್ಯೂನ ಏನಿತ್ತು ಅದನ್ನು ನಿಮಗೆ ಪ್ರೊವೈಡ್ ಮಾಡಿ ತಿಳಿಸಿದ್ದೆ. ಸೊ ದ್ಯಾಟ್ ಆ ಒಂದು ಸೀರೀಸ್ನ ಎಂಡ್ ಮಾಡ್ತಾ ನಾವೀಗ ನಮ್ಮ ಬೆಂಗಳೂರು ಬುಲ್ಸ್ ತಂಡದ ಸ್ಕ್ವಾಡ್ ಅನಾಲಿಸಿಸ್ ಸೀರೀಸನ್ನು ಶುರು ಮಾಡ್ತಿದ್ದೀವಿ. ಸೊ ಇದರಲ್ಲಿ ನಮ್ಮ ತಂಡದ ಸ್ಟ್ರಾಂಗ್ ಪಾಯಿಂಟ್ಸ್ಗಳೇನು, ವೀಕ್ನೆಸ್ ಏನಿದೆ, ನಮ್ಮ ತಂಡ ಓವರಾಲ್ ಆಗಿ ಯಾವ ರೀತಿಯಾಗಿ ಬಿಲ್ಡ್ ಆಗಿದೆ ಅಂತೇಳಿ ನಾನು ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಆ ಒಂದು ಸೀರೀಸ್ನ ಮೊದಲನೇ ವಿಡಿಯೋ ನಮ್ಮ ತಂಡದ ಸ್ಟ್ರಾಂಗ್ ಝೋನ್, ದ ಡಿಫೆನ್ಸ್. ಸೊ ನಮ್ಮ ಬೆಂಗಳೂರು ತಂಡ PKL ಸೀಸನ್ 12ಕ್ಕೆ ಡಿಫೆನ್ಸಲ್ಲಿ ಯಾವ ರೀತಿಯಾಗಿ ಸ್ಟ್ರಾಂಗೆಸ್ಟ್ ಯಾವೆಲ್ಲ ಪ್ಲೇಯರ್ಸ್ಗಳು ಯಾವ ಸ್ಟ್ಯಾಟಿಸ್ಟಿಕ್ನ ಜೊತೆಗೆ ನಮ್ಮ ತಂಡವನ್ನು ಜಾಯಿನ್ ಮಾಡ್ಕೊಂಡಿದೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಡೈರೆಕ್ಟಾಗಿ ವಿಡಿಯೋದ ಟಾಪಿಕ್ಗೆ ಹೋಗೋಣ. ಮೊದಲನೇದಾಗಿ PKL ಸೀಸನ್ 12ಕ್ಕೆ ನಮ್ಮ ತಂಡ ಬೆಂಗಳೂರು ಬುಲ್ಸ್ ಏನಿದೆ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಕಂಟೆಂಡರ್ ಅನ್ನೋದ್ರಲ್ಲಿ ಯಾವುದೇ ಡಿಫೆನ್ಸ್ ಅನ್ನುವಂಥದ್ದು ಫುಲ್ಲಿ ಸಾರ್ಟೆಡ್ ಆಗಿದೆ ವಿತ್ ಯಂಗ್ ಪ್ಲೇಯರ್ಸ್ಗಳು. ಸೊ ಯಾರೆಲ್ಲ ನಮ್ಮ ತಂಡದಲ್ಲಿದ್ದಾರೆ, ಹಾಗೆಯೇ ಇರುವಂಥ ಪ್ಲೇಯರ್ಗಳ ಲಾಸ್ಟ್ ಸೀಸನ್ ಅಂದರೆ ಲಾಸ್ಟ್ ಒಂದೇ ನಾವು ಕನ್ಸಿಡರ್ ಮಾಡೋದು ಬೇಡ, ಆದರೆ ಹಿಂದಿನ 2-3 ಸೀಸನ್ಸ್ಗಳಿದೆ ಅದರ ಓವರ್ ಸ್ಟ್ಯಾಟಿಸ್ಟಿಕ್ಸ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ದ್ಯಾಟ್ ನಮ್ಮ ತಂಡಕ್ಕೆ ಬಂದಿರುವಂಥ ಪ್ಲೇಯರ್ನ ಸ್ಟ್ರೆಂತ್ ಏನು ಅಂತ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಮೊದಲದಾಗಿ ನಮ್ಮ ತಂಡದ ರೈಟ್ ಕವರ್ ಯಾರು ಅಂತ ಕೇಳಿದ್ರೆ ದಟ್ ಇಸ್ ನಾನ್ ಅದರ್ ದೆನ್ ಯೋಗೀಶ್ ದಯಾ. ಸೊ ಇವರು ಯಂಗ್ಸ್ಟರ್ ಅನ್ನೋದರ ಜೊತೆಗೇನೆ ಕನ್ಸಿಸ್ಟೆನ್ಸಿಯಾಗಿ ಲಾಸ್ಟ್ 2 ಸೀಸನ್ನ ಹಿಂದೆ ಇವರು ದಬಾಂಗ್ದಲ್ಲಿ ಡೆಬ್ಯೂನ ಶುರು ಮಾಡ್ತಾರೆ. ಸೊ ಇವರಿಗೆ ನಾವು ಅರೌಂಡ್ 1.2 ಸಮಥಿಂಗ್ ಕ್ರೋರ್ಸನ್ನು ಕೊಟ್ಟು ತಗೊಂಬಂದಿದ್ವಿ. ಯಾಕೆ ಅಂತ ನಾನು ಕೂಡ ಅನಲೈಸ್ ಮಾಡಿ ಚೆಕ್ ಮಾಡಿದಾಗ ಬರೀ ಇವರ ಒಬ್ಬರ ಪಾಯಿಂಟ್ ಏನಿದೆ ದಬಾಂಗ್ ದೆಹಲಿಯಲ್ಲಿ ಒಂಥರ ಮಿರಾಕಲ್. ಯಾಕಂತ ಹೇಳಿದ್ರೆ ಲಾಸ್ಟ್ ಅಂದರೆ ಸೀಸನ್ 10ನಲ್ಲಿ ಇವರು ಡೆಬ್ಯೂವನ್ನು ಮಾಡ್ತಾರೆ. ಸೊ ಸೀಸನ್ 10ನಲ್ಲಿ ಇವರ ಸ್ಕೋರ್ ಬಂದುಬಿಟ್ಟು 77 ಟ್ಯಾಕಲ್ ಪಾಯಿಂಟ್. 77 ಅನ್ನೋದು ಎಷ್ಟು ಇಂಪಾರ್ಟೆಂಟ್, ಹಾಗೆಯೇ ಒಬ್ಬ ಡಿಫೆಂಡರ್ಗೆ ಅಷ್ಟು ಒಳ್ಳೆ ಸ್ಕೋರ್ ಮಾಡುವಂಥದ್ದು ಪ್ರತಿ ಸೀಸನ್ ಸಾಧ್ಯ ಇಲ್ಲ. ಬಟ್ ಇವ್ರದ್ದು ಏನಂತ ಹೇಳಿದ್ರೆ ಸೀಸನ್ 10ನಲ್ಲೂ ಕೂಡ 77 ಟ್ಯಾಕಲ್ ಪಾಯಿಂಟ್ಸ್, ಹಾಗೆಯೇ ಸೀಸನ್ 11ನಲ್ಲೂ ಕೂಡ 77 ಈಕ್ವಲ್ ಆಗಿ ಇವರು ಸ್ಕೋರನ್ನು ಮಾಡಿದರೆ. ಆ ನಂಬರ್ಸನ್ನು ಬಿಟ್ಬಿಡಿ 77 ಅನ್ನುವಂಥದ್ದು, ಬಟ್ 77 ಟ್ಯಾಕಲ್ ಪಾಯಿಂಟ್ಸ್ ಅನ್ನುವಂಥದ್ದು ಇಟ್ಸ್ ನಾಟ್ ಆ್ಯಸ್ ಜೋಕ್. ಸೊ ಹಾಗಾಗಿ ಇಂಥ ಒಳ್ಳೆ ರೈಟ್ ಕವರ್ ಇರುವಂಥದ್ದು ನಮ್ಮ ತಂಡಕ್ಕೆ ಬೆಂಕಿ ಒಂದು ಡಿಫೆನ್ಸ್ ಸ್ಟ್ರಾಂಗ್ ಅನ್ನು ತಂದು ಕೊಡುತ್ತೆ. ಸೊ ಒಂದು ಕಡೆ ಕಾರ್ನರ್ ಚೆನ್ನಾಗಿದ್ದರೆ ಸಾಕ, ಇನ್ನೊಂದು ಕಡೆ ಬೇಡವಾ ಅಂತ ಕೇಳಿದ್ರೆ ಅಲ್ಲಿರುವಂಥದ್ದು ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ಡ್ PKL ಡಿಫೆನ್ಸ್ನಲ್ಲಿರುವಂಥದ್ದು ಅಂಕುಶ್ ರಾತಿ ಅವರು. ಸೊ ಇವರು ಲೆಫ್ಟ್ ಕವರ್ನ ಹ್ಯಾಂಡಲ್ ಮಾಡ್ತಾರೆ. ಸೊ ಇವ್ರಿಗಿಂತ ಬೆಸ್ಟ್ ಆಗಿರುವಂಥ ಆಪ್ಷನ್ ಸದ್ಯಕ್ಕೆ ಮೊಹಮ್ಮದ್ ರಜಾ ಶಾದ್ಲು ಅಂತ ಪ್ಲೇಯರ್ನ ಬಿಟ್ಟರೆ ನೆಕ್ಸ್ಟ್ ಇರುವಂಥದ್ದು ಇವರು. ಯಾಕಂತ ಹೇಳಿದ್ರೆ ಸೀಸನ್ 9ನಲ್ಲಿ ಇವರು ಡೆಬ್ಯೂವನ್ನು ಮಾಡ್ತಾರೆ. ಆ ಒಂದು ಸೀಸನಲ್ಲಿ ಇವರ ಸ್ಕೋರ್ ಎಷ್ಟು ಗೊತ್ತಾ, 89 ಟ್ಯಾಕಲ್ ಪಾಯಿಂಟ್ಸ್ಗಳು ಜೈಪುರ್ ಪಿಂಕ್ ಪ್ಯಾನ್ಸರ್ಗೆ. ಸೊ ಅಂಥ ಒಳ್ಳೆ ಪ್ಲೇಯರ್ನ ಜೈಪುರ್ ಮತ್ತೆ 3 ಸೀಸನ್ ಬಿಡಲೇ ಇಲ್ಲ, ಸೀಸನ್ 9, 10, 11. ಸೊ 3ರಲ್ಲೂ ಕೂಡ ಇವ್ರನ್ನ ರಿಟೈನ್ ಮಾಡ್ಕೊಡ್ತಾರೆ. ಅಷ್ಟು ವ್ಯಾಲ್ಯೂಬಲ್ ಪ್ಲೇಯರ್ ಅಂತ ಅಲ್ಲೇ ಅರ್ಥ ಆಗುತ್ತೆ ನಮಗೆ. ಸೊ ಅವ್ರನ್ನ ರಿಟೈನ್ ಮಾಡ್ಕೊಳ್ಳೋಂಥ ರೀಸನ್ ಏನು ಅಂತ ಹೇಳಿದ್ರೆ ಸೀಸನ್ 9ನಲ್ಲಿ 89 ಪಾಯಿಂಟ್ಸ್ಗಳು, ಸೀಸನ್ 10ನಲ್ಲಿ 70 ಪಾಯಿಂಟ್ಸ್ಗಳು, ಸೀಸನ್ 11ನಲ್ಲಿ 68 ಟ್ಯಾಕಲ್ ಪಾಯಿಂಟ್ಸ್ಗಳು. ಎಷ್ಟು ಬಲಿಷ್ಠವಾಗಿರುವಂಥ ಪ್ಲೇಯರ್ ಅಂತೇಳಿ ನೀವೇ ಥಿಂಕ್ ಮಾಡ್ಕೋಬೋದು. ಅಷ್ಟು ಕನ್ಸಿಸ್ಟೆನ್ಸಿ ಆಗಿರುವಂಥ ಪ್ಲೇಯರ್ ನಮಗೆ ಸಿಕ್ಕಿರುವಂಥದ್ದು, ಅದು ಕೂಡ ಬೇಸ್ ಪ್ರೈಸ್ನಲ್ಲಿ. ಸೊ ಯಾವ ಪ್ಲೇಯರ್ನ ಕ್ಯಾಲ್ಕುಲೇಷನ್ ಎಲ್ಲಿ ಮಿಸ್ ಆಯಿತೋ ಗೊತ್ತಿಲ್ಲ, ನಮಗಂತೂ ತುಂಬಾ ಸ್ಟೀಲ್ ಡೀಲಲ್ಲಿ ನಮಗೆ ಅಂಕುಶ್ ರಾತಿ ಅವರು ಸಿಕ್ಕಿದ್ದಾರೆ. ಸೊ ಕಾರ್ನರ್ಸ್ಗಳೇನಿದೆ ಸಾರ್ಟೆಡ್ ಆಗಿದೆ, ನೀವು ತಲೆನೇ ಕೆಡಿಸ್ಕೊಬಿಡಿ. ಯಾಕಂತ ಹೇಳಿದ್ರೆ ನಮ್ಮ ಅಪೋನೆಂಟ್ ಟೀಮಲ್ಲಿ ಎಂಥ ಒಳ್ಳೆ ರೈಡರ್ ಇದ್ದರೂ ಕೂಡ ನಮ್ಮ ತಂಡಕ್ಕೆ ಕಾಲಿಡಲಿಕ್ಕೆ ಹೆದರ್ತಾರೆ, ಅಂಥ ಒಳ್ಳೆ ಕಾರ್ನರ್ಸ್ಗಳು ನಮಗೆ ಸಿಕ್ಕಿದ್ದಾರೆ. ಓಕೆ ಗುರು, ಕಾರ್ನರ್ಸ್ ಏನೋ ಸೆಟ್ ಆಯಿತು. ವಾಟ್ ಅಬೌಟ್ ಕವರ್ಸ್? ಬರ್ತೀನಿ ಅಲ್ಲಿಗೂ. ಕವರ್ಸ್ನಲ್ಲಿ ನಮಗೆ ಲಾಸ್ಟ್ ಸೀಸನ್ನಲ್ಲಿ ಚಾಂಪಿಯನ್ ಆದಂಥ ಹರಿಯಾಣ ಸ್ಟೀಲರ್ಸ್ನ ಯಾರು ಸಂಜಯ್ ಧುಲೆ ಏನಿದ್ದಾರೆ, ಸೊ ಇವರು ನಮಗೆ ಸಿಕ್ಕಿರುವಂಥದ್ದು ಒನ್ ಆಫ್ ದ ಸ್ಟೀಲ್ ಡೀಲ್. ಯಾಕೆಂತ ಹೇಳಿದ್ರೆ ಲಾಸ್ಟ್ ಸೀಸನ್ ನೀವು ನೋಡ್ತಾ ಹೋದರೆ ಇವರು ಒಬ್ಬ ಯಂಗ್ಸ್ಟರ್ ಜೊತೆಗಿನ 57 ಟ್ಯಾಕಲ್ ಪಾಯಿಂಟ್ಸ್ಗಳು. ನಮಗೆ ಕಾರ್ನರ್ಸ್ಗಳಲ್ಲಿ ಒಳ್ಳೊಳ್ಳೆ ಪ್ಲೇಯರ್ಸ್ಗಳು ಸಿಕ್ಬಿಡ್ತಾರೆ, ಬಟ್ ಕವರ್ಸ್ಗಳಲ್ಲಿ ಸಿಗುವಂಥದ್ದು ತುಂಬಾ ಕಷ್ಟ. ಸೊ ಹಾಗಾಗಿ ಕವರ್ನಲ್ಲಿ 57, 60, 55 ಸೊ ಈ ರೀತಿಯಾಗಿರುವಂಥ ಪಾಯಿಂಟ್ಸ್ಗಳೇನಿದೆ, ಓಕೆ 57 ಇವರು ಸ್ಕೋರ್ ಮಾಡಿರುವಂಥದ್ದು. ಈ ಒಂದು ಪಾಯಿಂಟ್ಸ್ಗಳಿದೆ ತುಂಬಾ ರೇರ್ ಆಗಿ ಸಿಗುತ್ತೆ. ಯಾಕಂತ ಹೇಳಿದ್ರೆ ಕವರ್ ಅನ್ನುವಂಥದ್ದು ಏನಿದೆ, ಸೊ ಅಲ್ಲಿ ಆಡುವಂಥದ್ದು ತುಂಬಾ ಕಷ್ಟವಾದಂಥದ್ದು. ಯಾಕಂತ ಹೇಳಿದ್ರೆ ಈಸಿ ಟಾರ್ಗೆಟ್ ಆಗಿರ್ತಾರೆ ರೈಡರ್ಸ್ಗಳಿಗೆ, ಹಾಗೆಯೇ ತಪ್ಪಿಸ್ಕೋಬೇಕು, ಅದ್ರ ಜೊತೆಗೇನೆ ಟ್ಯಾಕಲ್ನ ತಂಡಕ್ಕೆ ಮಾಡಬೇಕು. ಸ್ಕಿಲ್ ಇರುವಂಥ ಪ್ಲೇಯರ್ಸ್ಗಳಲ್ಲಿ ಒಬ್ಬರು ಸಂಜಯ್ ದುಲ್ ಕೂಡ ಒಬ್ಬರು ಯಂಗ್ಸ್ಟರ್ ಅನ್ನುವಂಥದ್ದು. ಯಾಕಂತ ಯಂಗ್ಸ್ಟರ್ ಅಂತ ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ ಎಷ್ಟು ಅಮೌಂಟಿಗೆ ನಾವು ಅವ್ರನ್ನ ಪರ್ಚೇಸ್ ಮಾಡ್ಕೊಂಡಿದ್ದೀವಿ, ನೆಕ್ಸ್ಟ್ ಸೀಸನ್ ಕೂಡ ನಾವು ಅವ್ರನ್ನ ಈಸಿಯಾಗಿ ರಿಟೈನ್ ಮಾಡ್ಕೋಬೋದು. ಇನ್ನೂ 2-3 ಸೀಸನ್ ನಮ್ಮ ತಂಡಕ್ಕೆ ಆಡುವಂಥ ಚಾನ್ಸಸ್ಗಳಿರುತ್ತೆ. ಸೊ ಹಾಗಾಗಿ ಡಿಫೆನ್ಸ್ನಲ್ಲಿ ರೈಟ್ ಕವರ್ನಲ್ಲಿ ನಮಗೆ ಸಂಜಯ್ ದುಲ್ ಅವರು,
ಸಿಗ್ತಾರೆ. ಸೊ ನೆಕ್ಸ್ಟ್ ಇರುವಂಥದ್ದು ಲೆಫ್ಟ್ ಕವರ್ ಯಾರು ಅಂತ ಕೇಳಿದ್ರೆ ಇಲ್ಲಿ ಸ್ವಲ್ಪ ಸರ್ಪ್ರೈಸ್ ಅಟ್ಯಾಕ್ ಇದೆ. ಯಾಕಂತ ಹೇಳಿದ್ರೆ ಈ ಸಲ ನಾವು ಎಕ್ಸ್ಪೀರಿಯನ್ಸ್ ಇರುವಂಥ ಪ್ಲೇಯರ್ನ ಬದಲಾಗಿ ಧೀರಜ್ ಅವ್ರನ್ನ ಕರ್ಕೊಂಡ್ಬಂದಿದ್ವಿ. ಅರೌಂಡ್ 40 lakhsಗೆ 40.3 ಏನೋ ಸಮಥಿಂಗ್ ಇದೆ. ಸೊ 40 lakhsಗೆ ಧೀರಜ್ ಅವ್ರನ್ನ ಕರ್ಕೊಂಡ್ಬಂದ್ವಿ. ಇವರ ಜೊತೆಗೆ ನಮ್ಮ ಕರ್ನಾಟಕದ ಹುಡುಗ ಸತ್ಯಪ್ಪ ಮಟ್ಟಿ ಕೂಡ ಇದ್ದಾರೆ. ಸೊ ಇಬ್ಬರು ಕೂಡ ಯಂಗ್ಸ್ಟರ್ಸ್, ಇಬ್ಬರು ಕೂಡ ಪವರ್ಫುಲ್ ಆಗಿರುವಂಥ ಡಿಫೆನ್ಸ್ ಆಟವನ್ನು ಆಡ್ತಾರೆ. ಸೊ ಯಾಕೆ ಯಂಗ್ಸ್ಟರ್ಗೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಅದರಲ್ಲೂ ಇವರಿಬ್ರು ಯಾಕೆ ಅಂತ ಹೇಳಿದ್ರೆ ಇವರಿಬ್ಬರ ಮೂವ್ಸ್ಗಳೇನು ಅಂತೇಳಿ ಯಾರಿಗೂ ಕೂಡ ಗೊತ್ತಿಲ್ಲ. ಸೊ ಹಾಗಾಗಿ ಸರ್ಪ್ರೈಸ್ ಅಟ್ಯಾಕ್ ಇರುತ್ತೆ. ಹಾಗೆಯೇ ಪವರ್ಫುಲ್ ಕ್ಯಾಂಡಿಡೇಟೆಡ್ ಆಗಿರೋದ್ರಿಂದ ಅಫೆನ್ಸಿವ್ ಅಂದರೆ ಯಾರೆಲ್ಲ ಆಪೋನೆಂಟ್ ಟೀಮ್ನಲ್ಲಿ ರೈಡರ್ಸ್ಗಳಿದ್ದಾರೆ ಅವರು ನಮ್ಮ ತಂಡದಲ್ಲಿ ಅಷ್ಟೊಂದು ಈಸಿಯಾಗಿ ಪಾಯಿಂಟನ್ನು ತೊಗೊಂಡು ಹೋಗಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನಮ್ಮ ತಂಡದಲ್ಲಿ ಸ್ಟಾರ್ ರೈಡರ್ಸ್ಗಳು ಇರಬಹುದು. ಅದರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ರೈಡರ್ ಡಿಪಾರ್ಟ್ಮೆಂಟ್ ಬಗ್ಗೆ. ಬಟ್ ಸ್ಟಿಲ್ ಡಿಫೆನ್ಸ್ ಅಂತ ಬಂದಾಗ PKL ಸೀಸನ್ 12ರಲ್ಲಿ ನಮ್ಮ ತಂಡ ಒನ್ ಆಫ್ ದ ಬೆಸ್ಟ್ ಡಿಫೆನ್ಸಿಂಗ್ ಟೀಮ್ಸು. ಓಕೆ, ಸೊ ತಲೆ ಕೆಡಿಸ್ಕೊಳ್ಳುವಂಥ ಯಾವುದೇ ವಿಚಾರ ಇಲ್ಲ ಆಯಿತಾ. ಯಾರೋ ಯಂಗ್ಸ್ಟರ್ನ ತಗೊಂಡಿದ್ದಾರೆ, ಎಕ್ಸ್ಪೀರಿಯನ್ಸ್ ಇಲ್ಲ ಅಂಥೇಳಿ. ಸೊ ತಲೆನೇ ಕೆಡಿಸ್ಕೊಬಿಡಿ. ಡಿಫೆನ್ಸಲ್ಲಿ ನಮ್ಮದು ಸಾರ್ಟೆಡ್ ಆಗಿದೆ. ಬರೀ ರೈಡರಿಂದ ಯಾವುದೇ ಕಾರಣಕ್ಕೂ ಯಾವುದೇ ಟೂರ್ನಮೆಂಟ್ ವಿನ್ ಆಗೋದಿಲ್ಲ. ಸೊ ಹಾಗಾಗಿ ಓವರ್ ಆಲ್ ತಂಡ ಏನಿದೆ ಅದನ್ನು ಸ್ಟ್ರಾಂಗಾಗಿ ಬಿಲ್ಡ್ ಮಾಡಬೇಕು, ಯಂಗ್ಸ್ಟರಿಂದ ಬಿಲ್ಡ್ ಮಾಡಬೇಕಂತ BC ರಮೇಶ್ ಅವರು ಏನು ಅಂದ್ಕೊಂಡಿದ್ರು ಅದರ ರಿಫ್ಲೆಕ್ಷನ್ ನಮಗೆ ಈ ಸಲ PKL ಸೀಸನ್ 12ರಲ್ಲಿ ಬೆಂಗಳೂರು ಬುಲ್ಸ್ ತಂಡದಲ್ಲಿ. ಓಕೆ, ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಹೇಳಿ ನೀವು ಕೂಡ ತಿಳಿಸ್ಕೊಡ್ಬೋದು ನಿಮ್ಮ ಕಾಮೆಂಟ್ ಸೆಕ್ಷನಲ್ಲಿ. ಹಾಗೆಯೇ ಈ ಒಂದು ವಿಡಿಯೋನ ನಂತರ ನಾನು ನಿಮಗೆ ನಮ್ಮ ತಂಡದ ರೈಡಿಂಗ್ ಡಿಪಾರ್ಟ್ಮೆಂಟ್ ಯಾವ ರೀತಿ ಇದೆ ಅಂತೇಳಿ ತಿಳಿಸ್ಕೊಡ್ತೀನಿ. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಬೆಸ್ಟ್ ಅಪ್ಡೇಟ್ ಜೊತೆಗೆ. ಅಲ್ಲಿವರು ಟೇಕರ್ ಅಂತ ಫೈನಲಿ ಸೈನಿಂಗ್ ಔಟ್. ಬಾಯ್.